ಎಲ್ಲರಿಗೂ ನಮಸ್ಕಾರ. ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ವಿದುರ ಧೃತರಾಷ್ಟ್ರನನ್ನು ಕೈ ಹಿಡ್ಕೊಂಡು ಹೊರಗಡೆ ಇದ್ದಂತಹ ಸೂತ್ರಕೇರಿ ಕಡೆಗೆ ನಡೆಸ್ಕೊಂಡು ಬರ್ತಾನೆ. ಕರ್ಕೊಂಡು ಹೋಗಿದ್ದ ಕಡೆನೇ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಇನ್ನು ಅಂದ್ಕೊಳ್ತಾನೆ. ಆಗ ವಿದುರ ಹೇಳ್ತಾನೆ, ಇಲ್ಲ, ಈಗ ಸೂತರದು 5 ಬೀದಿಗಳಾಗಿದೆ. ನಿನ್ನ ಅರಮನೆ, ನಿನ್ನ ಮಕ್ಕಳಿಗೆ 14 ಅರಮನೆ, ಜೊತೆಗೆ ನಿಮಗೆಲ್ಲ ಇಷ್ಟೊಂದು ದಾಸಿಯರು, ಅವರಿಗೆ ಮಕ್ಕಳುಗಳು, ಅವ್ರ ಮಕ್ಕಳುಗಳು, ಈ ಥರ ಅಧಿಕ ಸಂಖ್ಯಾತರೀಗ ಸೂತ್ರ ಆಗಿದ್ದಾರೆ. ಹಾಗಾಗಿ ಅವ್ರದ್ದು ದೊಡ್ಡ ದೊಡ್ಡ 5 ಬೀದಿಗಳು ಬೆಳೆದಿವೆ ಅಂಥೇಳಿ ಹೇಳ್ತಾನೆ. ಜೊತೆಗೆ ಅಲ್ಲೆಲ್ಲ ನಿಶ್ಶಬ್ದ ಇರುತ್ತೆ. ಏನಿದು, ಇಡೀ ಸೂತಕುಲನೇ ಯುದ್ಧಕ್ಕೆ ಹೋಗಿದ್ಯಾ ಅಂತ ಧೃತರಾಷ್ಟ್ರ ಕೇಳಿದಾಗ, ಹೌದು, ನನ್ನ ಸಂಸಾರವನ್ನು ಬಿಟ್ಟು ಅಂತ ವಿದುರ ಹೇಳ್ತಾನೆ. ಧೃತರಾಷ್ಟ್ರನಿಗೆ ಮನಸ್ಸು ಕುಟುಕಿದ ಹಾಗಾಗತ್ತೆ. ಅದನ್ನು ನಿವಾರಿಸ್ಕೊಳ್ಳೋಕೆ ಅಂತ ಕೇಳ್ತಾನೆ. ಗಂಡಸ್ರೇನೋ ಹೋಗೋದು ಸರಿ, ಆದರೆ ಹೆಂಗಸ್ರನ್ನ ಯಾಕೆ ಯುದ್ಧರಂಗ ಕರ್ಕೊಂಡು ಹೋಗ್ಬೇಕು? ಒಂದು 4 ದಿನ ಹೆಂಗಸ್ರು ಇಲ್ಲಿದ್ರೆ ತಡ್ಕೊಳಕ್ಕಾಗಲ್ವೇ ಅಂತಾನೆ. ಆಗ ವಿದುರ ತಕ್ಷಣ ಹೇಳ್ತಾನೆ, ಅದನ್ನು ನೀನು ಹೇಳಬೇಕು ಅಂತ ಹೇಳಿಬಿಟ್ಟು, ನೋಡು, ನಿನ್ನೆ ರಾತ್ರಿ ನಾನು ಹೋದ್ನಲ್ಲ, ಹೊರಗಡೆ ಸಂಜಯ ಸಿಕ್ಕದ, ಹೇಳ್ದ, ಸೈನಿಕರು ಸಾವಿನ ನಡುವೆನೇ ಇರ್ತಾರಂತೆ. ಅಕ್ಕಪಕ್ಕದವನು ಅಥವಾ ಮುಂದಿನವನು ಹಿಂದಿನವನು ಯಾರೋ ಒಬ್ಬ ಎಸೆಯೋ ಬಾಣದ ಏಟಿಗೆ ಅಥವಾ ಕತ್ತಿ ಈಟಿಗಳಿಗೆ ಅಥವಾ ಆನೆ ತುಳಿತಕ್ಕೆ ಅಥವಾ ಹಚ್ಚಿ ಎಸೆಯೋ ಬೆಂಕಿಗೋ ಸಿಕ್ಕಿ ಸಾಯ್ತಾ ಇರ್ತಾನಂತೆ. ಆ ಸಾವು ತನಗೆ ತಗಲ್ದೆ ಉಳಿದಿದ್ದೆ ಆ ದಿನದ ಪುಣ್ಯ, ಆ ಕ್ಷಣದ ಪುಣ್ಯ ಅಂತ ಅನ್ಕೊಂತಾರಂತೆ. ಸಾವು ಮನಸ್ಸಿನ ತುಂಬಿಕೊಂಡಾಗ ಎದುರಿಗೆ ಒಬ್ಬ ಹೆಂಗಸು ಸಿಕ್ಕಿದ್ರೆ ಹುಚ್ಚು ಹಿಡಿದಾಗೆ ನುಗ್ಗಿ ಅವಳನ್ನ ಕೆಡವ್ಕೊಳ್ತಾರಂತೆ. ಸಾವನ್ನ ಮರೆಯೋದು ಅಥವಾ ನಾಳೆ ಸಾವಿನ ಜೊತೆ ಸೆಣಸಾಡಬೇಕಾದ್ರೆ ಬೇಕಾದ ಧೈರ್ಯದ ಪ್ರಬಲ ಸ್ಫೂರ್ತಿ ಅಂದ್ರೆ ಈ ಹೆಣ್ಣಂತೆ ಅಂತ ಹೇಳ್ತಾನೆ. ಧೃತರಾಷ್ಟ್ರ ಅಂತರ್ಮುಖಿ ಆಗ್ತಾನೆ. ಅವನಿಗೆ ತಿಳಿದ ಹಾಗೆ ಅವನ ನಾಲ್ಗೆ ಹೌದು ಹೌದು ಅನ್ನುತ್ತೆ. ವಿದುರ ಮತ್ತೆ ಮಾತು ಮುಂದುವರಿಸ್ತಾನೆ. ಯುದ್ಧರಂಗಕ್ಕೆ ಎಷ್ಟು ಹೆಂಗಸರನ್ನ ಸರಬರಾಜು ಮಾಡಿದ್ರು ಸಾಲದಾಗಿದೆಯಂತೆ. ಸಾಧಾರಣ ದಿನಗಳಲ್ಲಾದ್ರೆ ಕ್ಷತ್ರಿಯರ ಸೇವೆಗೆ ಅಂತ ಮೀಸಲಾಗಿದ್ದ ದಾಸಿಯರನ್ನ ಈಗ ಸಾಮಾನ್ಯ ಸೈನಿಕರಿಗೂ ಕೂಡ ಬಿಟ್ಟಿದ್ದಾರಂತೆ. ಹೆಚ್ಚಿನ ಪ್ರತಾಪವನ್ನ ಮೆರೆದು ಹೆಚ್ಚು ಸಂಖ್ಯೆಯ ಶತ್ರುಗಳನ್ನ ಕೊಲ್ಲೋ ವೀರರಿಗೆ ಆಯಾ ಸಂಜೆ ಆದ್ಯತೆ ನೀಡ್ತಾ ಇದ್ದಾರಂತೆ. ಯುದ್ಧ ಮುಗಿಯೋ ಹೊತ್ತಿಗೆ ಯಾವ ಪಕ್ಷ ಗೆದ್ರೂ ಕೂಡ ದಾಸಿಯರೆಲ್ರೂ ಪ್ರತಿಯೊಬ್ಬರೂ ಬಸರಾಗೆ ಬರೋದು. ಆ ಗರ್ಭನೆ ಮುಂದಿನ ಪೀಳಿಗೆ ಆಗತ್ತೆ. ಕ್ಷತ್ರಿಯರು ವೀರರು ಎಲ್ಲ ಸತ್ತೋಗಿರ್ತಾರಲ್ಲ, ಆಗ ಈ ದಾಸಿಯರ ಮಕ್ಕಳೇ ರಾಜ್ಯವನ್ನ ಆಳ್ಬೇಕಾಗತ್ತೆ ಅಂತಾನೆ. ವಿದುರ ಮಾತನ್ನ ನೀತಿ ಬೋಧೆ ಕಡೆಗೆ ಎಳ್ಕೊಂಡು ಹೋಗ್ತಾ ಇದ್ದಾನ ಅಂತ ಧೃತರಾಷ್ಟ್ರನ್ಗೆ ಅನಿಸಿ ಸಿಡಿಮಿಡಿಕೊಳ್ತಾನೆ. ಇವನ್ ಯೋಗ್ಯತೆನೇ ಇಂಥದ್ದು, ತನ್ನನ್ನು ತಾನು ಮಹಾ ಧರ್ಮಜ್ಞಾನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಸಲ್ಗೆ ಕೊಟ್ರೆ ನಾಯಿ ತೊಡೆ ಮೇಲೆ ಹತ್ತೋ ಹಾಗೆ ಇವನು ಅಂತ ಅನ್ಕೊಂಡು ಸಿಟ್ಟನ್ನ ಉಕ್ಕಿಸ್ಕೊಳ್ತಾನೆ. ಆದ್ರೆ ಈಗ ಇವನ್ ಮೇಲೆ ಮುನಿಸ್ಕೊಂಡು ಹೋದ್ರೆ ಕಳಿಲಾರ್ದ ಹೊತ್ತು ಮೇಲೆ ಅಡ್ರಿ ಹಿಸ್ಕತ್ತೆ ಅನ್ನೋದು ನೆನಪಾಗಿ ಅವನನ್ನು ಏನು ಬೈದೆ ಮೌನವಾಗಿ ತನ್ನ ಕೋಪವನ್ನ ನುಂಗುಕೋತಾನೆ. ಮುಂದೆ ಹೆಜ್ಜೆ ಹಾಕ್ತಾ ಇರ್ತಾರೆ. ಎದುರುಗಡೆಯಿಂದ ವೇಗವಾಗಿ ಒಂದು ಕುದುರೆ ಬರುತ್ತೆ. ಎದುರುಗಡೆ ಮಹಾರಾಜನೇ ನಡೆದು ಬರ್ತಾ ಇದ್ದಾನೆ. ಜೊತೆಗೆ ತಮ್ಮ ಜಾತಿಯ ವಿದುರ ಚಿಕ್ಕಪ್ಪನೆ ಕೈ ಹಿಡ್ಕೊಂಡು ಹೋಗ್ತಾ ಇರೋ ದೃಶ್ಯವನ್ನ ನೋಡಿ ಆ ಸವಾರ ತಕ್ಷಣ ಲಗಾಮನ್ನ ಗಕ್ಕನೆ ಹಿಡಿದು ನಿಲ್ಲಿಸ್ಕೊಳ್ತಾನೆ. ಕೆಳಗಿಳಿದು ನಿಂತ್ಕೊಂತಾನೆ. ಯಾರ್ ನೀನು ಅಂತ ಧೃತರಾಷ್ಟ್ರ ಅವನನ್ನ ಕೇಳ್ತಾನೆ. ಕರ್ಣ ಮಹಾರಾಜನ ದೂತ ಅಂತ ಆ ಎದುರಿಗೆ ಬಂದ ಸವಾರ ಹೇಳ್ತಾನೆ. ಕರ್ಣ ಮಹಾರಾಜನ? ಅವನು ಯಾವಾಗ ಮಹಾರಾಜ ಆದ ಅಂತ ಧೃತರಾಷ್ಟ್ರ ಕೇಳ್ತಾನೆ. ನಾವು ಹಾಗೆ ಕರಿತೀವಷ್ಟೇ, ದುರ್ಯೋಧನ ಮಹಾರಾಜನೇ ಅದಕ್ಕೆ ಸಮ್ಮತಿಸಿದಾನೆ ಅಂತ ಆ ಎದುರಿಗಿದ್ದ ಸವಾರ ಹೇಳ್ತಾನೆ. ಸರಿ, ಎಲ್ಲಿಂದ ಬರ್ತಿದೀಯಾ ಅಂತ ಇವನ್ ಕೇಳಿದಾಗ, ಯುದ್ಧರಂಗದಿಂದ ಬರ್ತಿದ್ದೀನಿ, ಅವ್ರ ಮನೆಗೆ ಸುದ್ದಿ ಹೇಳೋಕ್ಕೆ ಅಂತ. ನಿನ್ನೆ ಭೀಷ್ಮರನ್ನ ಸೇನಾನಿ ಪದದಿಂದ ತೆಗೆದುಹಾಕದ್ಮೇಲೆ ದ್ರೋಣರಿಗೆ ಪಟ್ಟ ಕಟ್ಟಲಾಯಿತು. ಭೀಷ್ಮರ ನಾಯಕತ್ವದಲ್ಲಿ ಸೇವೆ ಮಾಡೋದಿಲ್ಲ ಅಂತ ಕರ್ಣ ಮಹಾರಾಜರು ಹಠ ಮಾಡಿ ಕೂತಿದ್ರು. ನಿನ್ನೆಯಿಂದ ಅವರು ಬಿಲ್ ಹಿಡಿದು ಯುದ್ಧಕ್ಕೆ ನುಗ್ಗಿದ್ದಾರೆ. ಅವರು ಹಠ ಹಿಡಿದಿದ್ದಾಗ ಹಸ್ತಿನಾವತಿಯ ಒಂದು ಸೂತಪಿಳ್ಳೆನೂ ಯುದ್ಧಕ್ಕೆ ಹೋಗಿರ್ಲಿಲ್ಲ. ಹಾಗೆ ಒಬ್ಬ ದಾಸಿ ಕೂಡ ಮನಸ್ಸಿಟ್ಟು ಯಾರಿಗೂ ಉತ್ಸಾಹವರ್ಧನೆ ಮಾಡಿರ್ಲಿಲ್ಲ. ಆದ್ರೆ ನಿನ್ನೆಯಿಂದ ನಮ್ಮ ಜಾತಿಯವರು ಅದೆಷ್ಟು ಆವೇಶದಿಂದ ಕಾಯ್ತಾ ಇದ್ದಾರೆ ಗೊತ್ತಾ? ಹಾಗೇನೆ ಎಷ್ಟು ವೇಗವಾಗಿ ಶತ್ರು ಸಂಹಾರ ನಡೀತಿದೆ ಗೊತ್ತಾ? ಸುದ್ದಿಯನ್ನ ಮನೆಗೆ ತಿಳಿಸಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಂತ ಆ ಎದುರು ಬಂದ ಸವಾರ ಹೇಳ್ತಾನೆ. ಎಲ್ಲಿ ಕರ್ಣನ್ ಮನೆ ಅಂತ ಧೃತರಾಷ್ಟ್ರ ಕೇಳ್ತಾನೆ. ಅಗೋ ಅಲ್ಲಿ, ಆ ಮುಂದಿನ ಕೇರಿನಲ್ಲಿ ಎದ್ದು ಕಾಣೋ 2 ಅಂತಸ್ತಿನ ಅರಮನೆ ಅಂತ ಆತ ಹೇಳ್ತಾನೆ. ಸೂತರೆಲ್ಲರೂ ಕರ್ಣನನ್ನ ಬೆಂಬಲಿಸಿ ಮುಷ್ಕರ ಹೂಡಿದ್ದ ಸಂಗತಿ ವಿದುರನಿಗೆ ಗೊತ್ತಿರೋದಿಲ್ಲ.
ಸಂಜಯ ಬೇಕು ಅಂತಲೇ ಈ ಸಂಗತಿಯನ್ನು ತನ್ನಿಂದ ಮುಚ್ಚಿಟ್ಟಿರಬಹುದಾ? ಅವನಿಗೆ ತಿಳಿದೇ ಉಳಿಯುವಂತಹ ಸಂಗತಿ ಏನಲ್ಲ ಅಲ್ವಾ ಇದು? ಅವನು ಕೂಡ ಸೂತನೇ. ಕರ್ಣನಿಗೆ ಸೂತ ಜನರ ಮೇಲಿರೋ ಪ್ರಚಂಡ ಪ್ರಭಾವವನ್ನು ಅರಿತು ವಿದುರನ ಮೈಯಿ ಸೂಕ್ಷ್ಮವಾಗಿ ಕಂಪಿಸುತ್ತೆ. ಇದನ್ನ ಯಾಕೆ ಸಂಜಯ ನನ್ನಿಂದ ಮುಚ್ಚಿಟ್ಟ? ಹೇಳಿದ್ರೆ ನಾನು ಮತ್ಸರ ಪಡ್ತೀನಿ ಅಂತ ಅವನೇನಾದ್ರೂ ಕಲ್ಪನೆ ಮಾಡ್ಕೊಂಡ ಅಂತ ಅನ್ಕೊಳ್ಳುವಾಗ್ಲೇನೆ ಇದ್ದಕ್ಕಿದ್ದ ಹಾಗೆ ಕುಂತಿ ತನ್ನ ಮೇಲೆ ಮಾಡಿದ್ದ ಆಪಾದನೆ ನೆನಪಾಗುತ್ತೆ. ಅಂದ್ರೆ ಕರ್ಣನ ಮೇಲೆ ನಿನಗೆ ಮತ್ಸರ ಅಂತ ಹೇಳಿರ್ತಾಳಲ್ಲ, ಆ ಮಾತು ನೆನಪಾಗುತ್ತೆ. ನನ್ನ ಜಾತಿಯವರು ನನ್ನ ಗೌರವಿಸಬಹುದು, ಆದರೆ ಅವರ ಪ್ರೀತಿಯನ್ನೆಲ್ಲ ಕರ್ಣ ದೋಚ್ಕೊಂಡ್ಬಿಟ್ಟಿದ್ದಾನೆ. ನಾನು ಅವರ ಕೇರಿಯಿಂದ ದೂರವಾಗಿ ನದಿಯ ದಡದಲ್ಲಿ ಒಂಟಿಯಾಗಿ ವಾಸಿಸ್ತಿದ್ದೀನಿ ಅನ್ನೋ ಅರಿವು ಈಗ ವಿದುರನಿಗೆ ತಟ್ಟುತ್ತೆ. ಮತ್ತೊಮ್ಮೆ ಚಳಿ ಹೊಕ್ಕವನ ಹಾಗೆ ಅವನು ನಡುಗುತ್ತಾನೆ. ವಿದುರ ಮಧ್ಯಾಹ್ನದ ಹೊತ್ತಿಗೆ ಮನೆಗೆ ಹೋಗ್ತಾನೆ. ಆದ್ರೆ ಕುಂತಿಯ ಮುಖವನ್ನ ನೇರವಾಗಿ ನೋಡ್ಲಿಕ್ಕೂ ಅವನಿಗೆ ಅಂಜಿಕೆ ಆಗತ್ತೆ. ಹಾಗೇನೆ ಮನೆಯಲ್ಲಿ ಹೊತ್ತು ಕಳೆಯೋದು ಕೂಡ ಕಷ್ಟ ಅನ್ಸುತ್ತೆ. ಇನ್ನು ಯುದ್ಧರಂಗಕ್ಕೆ ಬರೋಣ. ಸರೋವರವನ್ನ ಬಲಕ್ಕೆ ಬಿಟ್ಟು ಸ್ವಲ್ಪ ದೂರದಲ್ಲಿ ರಥವನ್ನ ನಿಲ್ಲಿಸಿದ ನಂತರ ಸಾರಥಿ ಕೆಳಗಿಳಿದು ಬಂದು ಅಷ್ಟೊತ್ತಿಗಾಗಲೇ ಬಳಲಿದ್ದ ಭೀಷ್ಮರ ಕೈ ಹಿಡಿದು ಇಳಿಸ್ತಾನೆ. ಅಂದ್ರೆ ಭೀಷ್ಮರು ಯುದ್ಧ ಸನ್ಯಾಸವನ್ನ ತಗೊಂಡು ಯುದ್ಧರಂಗವನ್ನ ಬಿಟ್ಟು ಆ ಒಂದು ಕ್ಷೇತ್ರದಿಂದಲೇ ದೂರ ಹೋಗ್ತಾ ಇರ್ತಾರೆ. ಅಲ್ಲಿಂದ ಸ್ವಲ್ಪ ದೂರ ಇದ್ದಂತಹ ಒಂದು ಸರೋವರದ ಹತ್ತಿರಕ್ಕೆ ಅವರ ಸಾರಥಿ ಅವರನ್ನು ಕರ್ಕೊಂಡ್ಬಂದು ಅವರನ್ನು ಇಳಿಸ್ತಾನೆ. ನೀರಿಗೆ ಹತ್ತಿರವಾಗಿ ಅವರು ಒಂದು ಮಟ್ಟಸವಾದ ಜಾಗದಲ್ಲಿ ಕೂತ್ಕೋತಾರೆ. ಸಾರಥಿ ಓಡ್ ಹೋಗಿ ರಥದಲ್ಲಿದ್ದ ಮೆತ್ತೆ ದಿಂಬುಗಳನ್ನು ಹೊತ್ತುಕೊಂಡು ಬಂದು ಅಲ್ಲಿ ಹಾಕ್ಕೊಡ್ತಾನೆ. ಅದರ ಮೇಲೆ ಕೂತ ನಂತರ ತಮಗಿನ್ನೇನು ಬೇಕಿಲ್ಲ, ಸಾರಥಿಯನ್ನು ಹಿಂತಿರುಗಿ ಕಳಿಸ್ಬೇಕು ಅಂತ ಅವ್ರು ನಿಶ್ಚಯ ಮಾಡ್ಕೊಳ್ತಾರೆ. ನೀನು ಹಿಂತಿರುಗು ಹೋಗು ಅಂತಾರೆ. ಆದರೆ ಅವನು ಮೂಕನ ಹಾಗೆ ಸುಮ್ಮನೆ ನಿಂತಿರ್ತಾನೆ. ಅವರ ಮನಸ್ಸಿನಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಆಲೋಚನೆ ಬರುತ್ತೆ. ಅಲ್ಲ, ಕ್ಷತ್ರಿಯನಾದ ನಾನು ಹಾಸಿಗೆ ಮೇಲೆ ಮಲ್ಕೊಂಡು ಸಾಯೋದಾ? ತಮ್ಮ ಅಂತರಂಗದ ಎದುರಿಗೆ ತಾವೇ ತಲೆ ತಗ್ಗಿಸ್ಕೊಳ್ಳೋ ಹಾಗೆ ಆಗತ್ತವ್ರಿಗೆ. ಇದೇ ರಥವನ್ನ ಹತ್ತಿ ಯುದ್ಧರಂಗಕ್ಕೆ ಹೋಗಿ ಸಾಮಾನ್ಯ ಸೈನಿಕರ ಜೊತೆಯಲ್ಲಿ ಸುಮ್ಮನೆ ನಿಂತ್ಕೊಳ್ಳೋದು, ಯಾವುದಾದ್ರೂ ಒಂದು ಬಾಣ ತಗಲಿದ್ರೆ ಅವಾಗ ತಾನು ಸಾಯಬಹುದು, ಅದೇ ಸರಿ ಅನ್ನೋ ಒಂದು ಪರಿಹಾರ ಬರುತ್ತೆ. ಜೊತೆಗೇನೆ ಕರ್ಣನೇ ಮುಂದಿನ ಸೇನಾಪತಿ ಆಗ್ತಾನೆ. ಅವನ ಕೈ ಕೆಳಗಿನ ಸೈನ್ಯದ ಮಧ್ಯ ನಾನಾ ಎತ್ತು ಅನ್ಸುತ್ತೆ. ಸಾರಥಿ ನಿಂತೇ ಇರ್ತಾನೆ. ಇವರಿಗೆ ಒಂದು ಕ್ಷಣದಲ್ಲಿ ಒಂದು ಉಪಾಯ ಹೊಳೆಯುತ್ತೆ. ನೋಡು, ರಥದಲ್ಲಿ ಬಾಣಗಳಿವೆಯಾ ಅಂತ ಕೇಳ್ತಾರೆ. ಶಾಸ್ತ್ರಕ್ಕೆ 3 ಬೇರೆ ಬೇರೆ ಅಳತೆವು ಅಂತ ಸಾರಥಿ ಹೇಳ್ತಾನೆ. ಸರಿ, ರಥ ಓಡಿಸ್ಕೊಂಡು ಹೋಗಿ ಬರ್ತಿ ಬಾಣವನ್ನ ತುಂಬ್ಕೊಂಬ, ಯಾವ ಅಳತೆವಾದ್ರೂ ಸರಿನೇ. ಈಗ ಇರೋ ಬಿಲ್ಲು ಮತ್ತು 3 ಬಾಣಗಳನ್ನ ಇಲ್ಲಿಟ್ಟು ಈ ಹಾಸಿಗೆ ದಿಂಬುಗಳನ್ನ ನೀನು ತಗೊಂಡು ಹೋಗು ಅಂತ ಹೇಳ್ತಾರೆ. ನೆಲದ ಮೇಲೆ ಕೂತ್ಕೊಂತಾರೆ. ರಥ ಹೋಗೋ ದಾರಿಯನ್ನ ಗುಳಿ ಬಿದ್ದ ಕಣ್ಣುಗಳಿಂದ ನೋಡ್ತಾ ಇರ್ತಾರೆ. ಅದರಿಂದ ಎದ್ದ ಹರಡಿಕೊಂಡು ಚಲಿಸೋ ಧೂಳು ಎಲ್ಲ ತುಂಬ ಹೋಗಿರುತ್ತೆ. ರಥ ಕಾಣಿಸೋದಿಲ್ಲ. ಆಕಾಶದಲ್ಲಿ ನಾನು ನೋಡೇ ಇರಲಿಲ್ವಲ್ಲ ಇಷ್ಟೊತ್ತು ಅನ್ಕೊಳ್ತಾರೆ. ಏಕೆಂದ್ರೆ ಆಕಾಶದಲ್ಲಿ ಭೂಮಂಡಲದಲ್ಲಿರುವಂತಹ ಎಲ್ಲ ರಣಹದ್ದು ಕಾಗೆಗಳು ಇಲ್ಲೇ ಬಂದು ಸೇರ್ಕೊಂಡಿದ್ಯೋ ಏನೋ ಅನ್ನೋ ಅಷ್ಟು ತುಂಬಿಕೊಂಡಿರುತ್ತೆ. ಅಂದ್ರೆ ಮಳೆಗಾಲದಲ್ಲಿ ಕಾರ್ಮೋಡ ತುಂಬಿಕೊಂಡ ಹಾಗೆ ಬರೀ ರಣಹದ್ದುಗಳದ್ದು ನೆರಳಿರುತ್ತೆ. ವಾಸನೆ ಹಿಡಿದು ಅವು ಬರುತ್ತವೋ ಅಥವಾ ಅವುಗಳ ಸೂಕ್ಷ್ಮ ದೃಷ್ಟಿಗೆ ಹೆಣಗಳದು ದೃಷ್ಟಿ ಕಾಣುತ್ತಾ, ಅಥವಾ ಒಂದಕ್ಕೊಂದು ಹೇಗೆ ಸುದ್ದಿ ಮುಟ್ಟಿಸಿ ಕರೆಯುತ್ತವಲ್ಲ ಇವು ಅಂತ ಅನ್ಕೊಳ್ತಾರೆ. ಅಷ್ಟೊತ್ತಿಗೆ ಹಿಂಬದಿಯಲ್ಲಿ ಏನೋ ಸಪ್ಪಳ ಆಗುತ್ತೆ. ಹಿಂತಿರುಗಿ ನೋಡ್ತಾರೆ. 2 ರಣಹದ್ದುಗಳು ಮತ್ತು ಒಂದು ನಾಯಿ ಬರೀ ಒಂದು 20 ಹೆಜ್ಜೆ ದೂರದಲ್ಲಿ ಇರುತ್ತವೆ. ನಾನಾಗ್ಲೇ ಸತ್ತೇ ಬಿಟ್ಟಿದ್ದೀನಿ ಅಂತ ನಿಶ್ಚಯ ಮಾಡ್ಕೊಂಡಿದ್ಯಾ ಅನ್ಕೊಳ್ತಾರೆ. ಅಥವಾ ಸಾಯಕ್ಕೆ ನಿಶ್ಚಯ ಮಾಡಿರೋದನ್ನ ತಿಳ್ಕೊಂಡು ಪಶು ಪಕ್ಷಿಗಳಿಗೆ ಸಾವಿನ ಪೂರ್ವವಾಸನೆ ತಿಳಿದು ಬಿಡುತ್ತಾ ಅನ್ಕೊಳ್ತಾರೆ. ಹೇಯ್ ಅಂತ ಕಷ್ಟಪಟ್ಟು ಎದ್ದು ನಿಂತ್ಕೊಂಡು ಹೊಡೆಯೋ ಹಾಗೆ ತೋಳನ್ನ ಬೀಸ್ತಾರೆ. ಹಾಗೆ ಬೀಸಿದ್ರು ಕೂಡ ಹೆದರದೆ ಕೂತಲೇನೆ ಕುಪ್ಪಳಿಸಿ ಇವ್ರ ಕಡೆನೆ ನೋಡ್ತಾ ಇರೋ ಬೋಳು ಕುತ್ತಿನ 2 ಗುರುದ್ರಗಳಲ್ಲಿರುತ್ತವೆ. ನಾಯಿ ಇವ್ರ ಕಡೆನೆ ನೋಡ್ತಾ ಮಲ್ಕೊಂಡು ನಿರೀಕ್ಷೆಯಿಂದ ಕೂತಿರುತ್ತೆ. ಇವರು ನಿಲ್ಲಕ್ಕಾಗದೆ ಕೂತ್ಕೊಂತಾರೆ. ಬಿಲ್ಲನ್ನ ತೊಡೆಗೆ ತಾಕೋ ಹಾಗೆ ಇಟ್ಕೊಳ್ತಾರೆ. ಅಪ್ಪ, ಎಷ್ಟು ಭಾರ ಈ ಲೋಹದ್ದು ಅನ್ಕೊಂತಾರೆ. ಇದಕ್ಕಿದ್ದ ಹಾಗೆ ತಮ್ಮ ಜೀವನವೂ ಕೂಡ ಹೀಗೆ ಭಾರವಾದದ್ದ ಅನ್ಸುತ್ತೆ. ಭೂಮಿಗೆ ಭಾರ ಆಗುವಷ್ಟಾಯಿತು ನನ್ನ ಜೀವನ ಅಂದ್ಕೊಳ್ಳೋಷ್ಟರಲ್ಲಿ ರಣಹದ್ದುಗಳು 2-3 ಬಾರಿ ಈ ಕಡೆ ಕುಪ್ಪಳಿಸಿದ ರೆಕ್ಕೆ ಸಪ್ಪಳ ಕೇಳುತ್ತೆ. ತಿರುಗಿ ನೋಡೋ ಮನಸ್ಸು ಕೂಡ ಅಥವಾ ಓಡಿಸೋ ಮನಸ್ಸು ಕೂಡ ಆಗೋದಿಲ್ಲ. ಆಗೋ ಅಲ್ಲಿ ಎದುರುಗಡೆ ಸರೋವರದ ಆಚೆ ಅಂಚಿನಲ್ಲಿ ಗಾಡಿ ಗಟ್ಟಲೆ ನೀರನ್ನು ತುಂಬುತ್ತಿದ್ದಾರೆ. ಅಂದ್ರೆ ಈಗ ಶಿಬಿರ ಯಾವ ದಿಕ್ಕಿಗಿರಬಹುದು?
ದಿನ ದಿನಕ್ಕೆ ಹೆಣ ಬಿದ್ದು ರಕ್ತ ಮಾಂಸಗಳ ನಾರೋ ವಾಸನೆ ತುಂಬಿಕೊಂಡು ಇಡೀ ಜಾಗವನ್ನ ನಾಯಿ, ನರಿ, ಹದ್ದು, ಕಾಗೆಗಳಿಗೆ ಬಿಟ್ಟುಕೊಟ್ಟು ಪಕ್ಕಕ್ಕೆ ತಿರುಗಿ ಶಿಬಿರ ಬದಲಾಯಿಸ್ತಾ ಇದ್ದಾರೆ. ದಿಕ್ಕು ತಿಳಿಯೋದಿಲ್ಲ ಅಂತ ಭೀಷ್ಮರಿಗನ್ಸುತ್ತೆ. ಮೊದಲು ಹೊಗಳಿ ನಮಸ್ಕಾರ ಮಾಡಿ ಬೇಡ್ಕೊಳ್ತಿದ್ದ ಆ ದುರ್ಯೋಧನ ಆಚೆ ಮೊನ್ನೆಯಿಂದ ಬಿಗಿ ಆಗ್ತಾ ನಡೆದ. ತಾತ, ಯುದ್ಧದ ಸೋಲಿನ ಅಪಮಾನ ಯಾವಾಗ್ಲೂ ಸೇನಾನಿಯನ್ನು ಕುಕ್ಕುತ್ತಲ್ವಾ ಅಂತ ಮೊನ್ನೆ ಅಂದ. ನಿನ್ನ ಪ್ರೀತಿ ಎಲ್ಲ ಅವ್ರ ಕಡೆಗೆ ಇರ್ಬೇಕಾದ್ರೆ ನಮಗೆ ಹೇಗೆ ಜಯ ತಂದು ಕೊಡ್ತೀಯ ನೀನು ಅಂದ. ನೆನ್ನೆನೋ ಮೊನ್ನೆನೋ ಗೊತ್ತಿಲ್ಲ, ದಿನಕ್ಕೆ 4 ಸಲ ಬಂದು ಹೊಗಳೋ ಅಂಥದ್ದು, ಉಬ್ಬಿಸೋ ಅಂಥದ್ದು, ಕೊಸರೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದ. ನಿನ್ನ ಪರಾಕ್ರಮವನ್ನು ನೆಚ್ಚಿಕೊಂಡು ಕರ್ಣನನ್ನ ಹೊರಗಡೆ ಉಳಿಯೋ ಹಾಗೆ ಮಾಡಿಕೊಂಡ ನನ್ನ ಸ್ಥಿತಿಯನ್ನ ಅರ್ಥ ಮಾಡ್ಕೋ ತಾತ ಅಂತಲೂ ಹೇಳಿದ್ದ. ಹದ್ದುಗಳು ಇನ್ನೊಂದ್ಸಲ ಕುಪ್ಪಳಿಸಿದ ಸದ್ದು ಭೀಷ್ಮರಿಗೆ ಕೇಳುತ್ತೆ. ಅಲ್ಲಿ ತಮಗೆ ಬೇಕಾದ ಹದದಲ್ಲಿ ಕೊಳೆತು ಹರಡಿರೋ ಸಾವಿರ ಹೆಣಗಳು, ಮನುಷ್ಯ, ಕುದುರೆ, ಆನೆ ಹೆಣಗಳು ಹರಡಿರ್ಬೇಕಾದ್ರೆ ಇನ್ನು ಸಾಯದೇ ಇರೋ ನನ್ನನ್ನು ಯಾಕೆ ಇವು ಬಯಸ್ತಾ ಇವೆ ಅಂತ ಭೀಷ್ಮರು ಅನ್ಕೊಳ್ತಾರೆ. ಇಷ್ಟು ಅಪಾರ ಹೆಣಗಳನ್ನ ಒಂದು ಕಡೆಯಲ್ಲಿ ಈ ರುದ್ರಗಳ ಅಜ್ಜ, ಮುತ್ತಜ್ಜ ಅಥವಾ ಯಾವ ಕಾಲದ ಹಿಂದಿನ ತಲೆನೂ ಇದುವರೆಗೂ ನೋಡೇ ಇರ್ಲಿಲ್ವೇನೋ ಅಂತ ಕಾಣುತ್ತೆ. ಈಗ ಮನುಷ್ಯರೆಲ್ಲ ಸತ್ತಿದ್ದಾರೆ ಅಂದ್ಕೊಂಡು ಬದುಕಿರೋ ನನ್ನ ದೇಹಕ್ಕೆ ಕೊಕ್ಕ ಹಾಕಕ್ಕೆ ಅಂತ ಬಂದಿರಬಹುದು. ನಾನು ಕಟ್ಟಿ ಉಳಿಸಲು ಹೆಣಗಿದ ಈ ಹಸ್ತಿನಾವತಿ, ಇದರ ಅಂದ್ರೆ ಈ ಕುರುಕುಲ, ಅದರ ಒಡೆಯ ಅವನು ನಡುರಾತ್ರಿಯಲ್ಲಿ ಬಂದು ಮಲಗಿದ್ದವನನ್ನ ಎಬ್ಸಿದ್ದ. ಅವನು ಜಯವನ್ನು ತರದ ಸೇನಾನಿಯನ್ನ ತೆಗೆದುಹಾಕಿ ಸಮರ್ಥನಾದ ಬೇರೊಬ್ಬನನ್ನ ನೇಮಿಸೋ ಅಧಿಕಾರ ರಾಜನಿಗಿದ್ದೇ ಇದೆ ತಾತ. ಇಷ್ಟು ದೀರ್ಘಕಾಲ ಭೀಷ್ಮ ಅನಿಸಿದ್ದ ನಿನ್ನ ಹೆಸರಿಗೆ ಚ್ಯುತಿ ಮಾಡೋ ಇಷ್ಟ ನನಗಿಲ್ಲ. ಆದ್ರೆ ನಾಳಿನ ನಿನ್ನ ಕಾರ್ಯನಿರ್ವಹಣೆಯನ್ನ ನೋಡ್ಕೊಂಡು ನಾನು ನಿರ್ಧರಿಸ್ಬೇಕಾಗಿದೆ. ಇದು ರಾಜನಾದ ನನ್ನ ಹೊಣೆ ಅಂಥೇಳಿ ಅವನು ಹೇಳಿದ್ದ. ನನ್ನನ್ನು ಏನ್ ಮಾಡು ಅಂತೀಯಾ ಅಂತ ನಾನು ಕೇಳಿದೆ. ಆಗ ಅವನು ಹೇಳ್ದ, ಕರ್ಣ ಹಿಂತಿರ್ಗೋ ಹಾಗೆ ಮಾಡು, ಯುದ್ಧದ ಮುಖದಲ್ಲಿ ನಿನ್ನ ರಥವನ್ನೇ ನಿಲ್ಲಿಸ್ಕೋ ಅಂತ ಅವನು ಹೇಳಿದ್ದ. ಅಂದ್ರೆ ಕರ್ಣನ ಶಿಬಿರಕ್ಕೆ ಹೋಗಿ ನಾನು ತಪ್ಪಾಯ್ತು ಅನ್ಬೇಕಾ ಅಂತ ನಾನು ಅಂದಿದ್ದೆ. ನಾನು ಕಟ್ಟಿ ಉಳಿಸಿದ ಕುರುಕುಲದ ಸಿಂಹಾಸನ ನನಗೆ ಮಾಡ್ತು ಆಜ್ಞೆನ. ಯಾರಿಗೆ ಯಾವ ಆಜ್ಞೆಯನ್ನಾದ್ರೂ ಈ ರಾಜ್ಯಾಧಿಕಾರ ಅನ್ನೋದು ಮಾಡಬಹುದಾ? ರಾಜ್ಯದ ಹೆಸರಲ್ಲಿ ಗುರುಗಳಿಗೆ, ಹಿರಿಯರಿಗೆ, ಜೀವದಾತರಿಗೆ ಅಂತ ಭೀಷ್ಮರಿಗನ್ಸುತ್ತೆ. ಚಳಿಗಾಲ ಅನ್ನೋ ನೆನಪು ಬರುತ್ತೆ. ಬಿಸಿಲು ಇರಲಿಲ್ಲ, ಮೋಡ ಕಟ್ಟಿರುತ್ತೆ. ಜೀವ ರಕ್ಷಕರಿಗೆ, ವಂಶ ರಕ್ಷಕರಿಗೆ, ರಾಜ್ಯದ ರಕ್ಷಕರಿಗೆ ಇವೆಲ್ಲ ಅನ್ಸುತ್ತೆ. ಸುಕ್ಕು ಹಿಡಿದವರು ಮುದಿ ಚರ್ಮ ಇನ್ನಷ್ಟು ಸೇದ್ಕೊಳ್ಳುವಂತಹ ಚಳಿ ಬೇರೆ ಇರುತ್ತೆ. ಸೈನ್ಯದ ಮಧ್ಯೆ ಗೊತ್ತಾಗ್ತಿರ್ಲಿಲ್ಲ. ಕಪ್ಪು ಮೋಡದ ಹಿನ್ನೆಲೆಯಲ್ಲಿ ಕಪ್ಪು ಮೋಡನೇ ರಣಹದ್ದುಗಳ ರೂಪ ತಾಳಿ ಧರೆಗಿಳಿತಿರಕ್ಕೆ ಹವಣಿಸ್ತಾ ಇದೆಯಾ ಅಂತ ಅನ್ಸೋಷ್ಟು ಅಲ್ಲಿ ರಣಹದ್ದುಗಳಿರುತ್ತೆ. ಚಳಿಗಾಲದ ಮಳೆ ಇನ್ನೂ ಬಂದಿರೋದಿಲ್ಲ. ಯುದ್ಧ ಪೂರ್ತಿ ಮುಗಿದ್ಮೇಲೆ ಬರೋದು ಅಂತ ತಡ್ಕೊಂಡಿದ್ಯೋ ಏನೋ ಗೊತ್ತಿಲ್ಲ. ನೆಲವನ್ನ ತೊಳೆದು ಶುದ್ಧಿ ಮಾಡಿ ಚಳಿ ಮೇಲೆ ಗಾಳಿ ಬರಬಹುದು. ಕೊರತಕ್ಕಿಂತ ಹೊತ್ತು ತಂದ ದುರ್ನಾತ ಪ್ರಾಣ ಹಿಂಡುವಂಥದ್ದು. ಪ್ರಪಂಚದಲ್ಲಿ ಮನುಷ್ಯರಿಗಿಂತ ರಣಹದ್ದುಗಳ ಸಂಖ್ಯೆನೇ ಹೆಚ್ಚಾಗಿರಬಹುದಾ ಅಂತ ಭೀಷ್ಮರು ಅನ್ಕೊಳ್ತಾರೆ. ಹಿಂದ್ಗಡೆಯಿಂದ ರೆಕ್ಕೆಗಳ ಸಪ್ಪಳ ಹತ್ರ ಆಗ್ತಾ ಹೋಗುತ್ತೆ. ಹಿಂತಿರುಗಿ ಕೂತ್ಕೊಂತಾರೆ. ಅವು ಇನ್ನೂ ಹತ್ತಿರಕ್ಕೆ ಬಂದಿರುತ್ತೆ. ಆದ್ರೆ ಮೇಲೆ ಬಿದ್ದು ಕುಗ್ಗಿ ಸಾಯಿಸಿ ತಿನ್ನೋಷ್ಟು ಆತರ ಅವುಗಳಿಗೆ ಇರೋದಿಲ್ಲ. ಯಾಕೆಂದ್ರೆ ಈಗಾಗ್ಲೇ ಇವೆಲ್ಲ ಹೊಟ್ಟೆ ತುಂಬಿ ತೃಪ್ತವಾಗಿರುವಂತಹ ರಣಹದ್ದುಗಳು. ನಾಯಿ ಕೂಡ ಇನ್ನಷ್ಟು ಹತ್ರ ಬಂದಿರುತ್ತೆ, ದಿಟ್ಟಿಸುತ್ತಾ ಮಲ್ಕೊಳ್ಳುತ್ತೆ. ಭೀಷ್ಮರು ಬಾಯಿ ಬಿಟ್ಟು ಬೇಷ್ ಬೇಷ್ ಅಂತಾರೆ. ಅದು ಮಲಗದಲ್ಲೇ ಬಾಲವನ್ನ ಅಲ್ಲಾಡಿಸುತ್ತೆ. ಹಾಗಾದ್ರೆ ಏನಿದ್ರ ಉದ್ದೇಶ ಅರ್ಥ ಆಗ್ತಾ ಇಲ್ವಲ್ಲ ಅನ್ಕೋತಾರೆ. ಜೀವ ಹೋಗೋ ತನಕ ಇವು ಮೇಲ್ ಬೀಳೋದಿಲ್ಲ ಅನ್ನೋ ನಂಬಿಕೆ ಒಳಗಡೆ ಇವ್ರಿಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಬ್ರಹ್ಮಚರ್ಯದ ಪ್ರತಿಜ್ಞೆ ಮಾಡಿ ಹೊಳೆ ದಾಟಿ ವೇದಾಧ್ಯಯನಕ್ಕೆ ನಿಂತವನು ತಾನು. ಕುಳಿತಲ್ಲೇನೆ ಮತ್ತೆ ಅದಕ್ಕೆ ಆಡಿಸ್ತಿರೋದು ಇವ್ರಿಗೆ ಕಾಣುತ್ತೆ. ಇನ್ನು ಮುಂದೆ ಬರ್ತಾ ಇಲ್ಲ ಅನ್ಸುತ್ತೆ. ಮತ್ತೆ ನೆನಪು ಹಿಂದಕ್ಕೆ ಹೋಗುತ್ತೆ. ಮತ್ತೆ ಹೊಳೆ ದಾಟಿ ಹಿಂತಿರುಗಿ ರಾಜ್ಯವನ್ನು ಉಳಿಸಿ ಮುಪ್ಪಿನ ವೀರ್ಯದ ಮಕ್ಕಳ ಶಕ್ತಿ ಎಷ್ಟಿರಬಹುದು? ಅಂಥವನಿಗೆ ವೀರ್ಯವಂತ ಹುಡುಗಿಯರನ್ನ ಗೆದ್ದು ತಂದು, ಅಂಬೆ ನಿನಗೆ ಅನ್ಯಾಯ ಆಯ್ತು, ಭೀಷ್ಮನೇ ನನ್ನನ್ನು ಮದುವೆ ಆದ್ರೆ ನನಗಿರೋ ಅನ್ಯಾಯ ಸರಿ ಹೋಗುತ್ತೆ ಅನ್ನೋ ನಿನ್ನ ಹಠಕ್ಕೆ ನಾನು ಸೋಲ್ಬೇಕಾಗಿತ್ತು. ಕುರು ಸಂತಾನ ಅವಾಗ ಹೀಗಾಗ್ತಾ ಇರ್ಲಿಲ್ವೇನೋ ಗೊತ್ತಿಲ್ಲ. ನಾನು ಬರೀ ರಕ್ಷಕನಾಗಿ ಉಳಿದೆ. ಶಿಕ್ಷಿಸಿ ಅಧಿಕಾರ ಇಟ್ಕೊಳ್ಳುವಂತಹ ಅಪ್ಪ ಆಗ್ಲಿಲ್ಲ. ಅಗತ್ಯ ಮುಗಿದ್ಮೇಲೆ ಇದೇ ಸಿಂಹಾಸನ ರಕ್ಷಕನಾಗಿದ್ದ ನನ್ನನ್ನ ಚ್ಯುತಿಗೊಳಿಸಿ ನಡೆಸಬಲ್ಲದು ಅಂತ ತಾನು ಅನ್ಕೊಂಡ್ಲೇ ಇಲ್ಲ ಅಂತ ಅನ್ಕೊಂತಾರೆ. ಈಗ ಅವ್ರಿಗೆ ನಗು ಬರುತ್ತೆ.
ಇದು ನಗುನ ಅಂತ ಅವ್ರ ಮನಸ್ಸು ಕೇಳ್ಕೊಳ್ಳುತ್ತೆ. ಇವರು ತಮ್ಮನ್ನು ತಾವು ಕೇಳ್ಕೊಂಡು ಅನುಮಾನದ ಪರಿಹಾರದಲ್ಲಿ ತೊಡಗಿರ್ಬೇಕಾದ್ರೆ ಹತ್ರ ಇದ್ದಂತಹ ನಾಯಿ ಮತ್ತು ಬಾಲ ಆಡಿಸ್ತಾನೆ ಇರುತ್ತೆ. ಸುಕ್ಕು ದೇಹದೊಳಗಡೆ ಅಸ್ಥಿರಚನೆಯನ್ನು ಕೂಡ ಕುಲುಗಿಸುವಷ್ಟು ಚಳಿ ಅಲ್ಲಿರುತ್ತೆ. ಹತ್ತಿರದಲ್ಲಿ ಸರೋವರನೂ ಇರುತ್ತೆ. ಈ ರಕ್ತಕ್ಕೇನಾದ್ರೂ ನೀರಿನಂತೆ ಉದ್ದಕ್ಕೆ ಹರಿಯೋ ಶಕ್ತಿ ಇದ್ರೆ ಈ ಸರೋವರ ಇಷ್ಟೊತ್ತಾಗಲೇ ಕೆಂಪಗಾಗ್ತಿತ್ತು ಅಂತ ಅನ್ಕೊಳ್ತಾರೆ. ಕೂತಲ್ಲೇ ಕೈ ಕಾಲುಗಳನ್ನ ನೀಡಿ ನೋವು ಕಳ್ಕೊಳ್ತಾ ಇರ್ಬೇಕಾದ್ರೆ ರಥ ಬಂದ ಸದ್ದು ಕೇಳುತ್ತೆ. ಹಿಂತಿರುಗಿ ನೋಡ್ತಾರೆ, ರಾಜರಥ ಬರ್ತಾ ಇರುತ್ತೆ. ಅಲಂಕೃತವಾದ ಬಿಳಿ ಕುದುರೆಗಳಿರುತ್ತೆ. ದುರ್ಯೋಧನನೇ ಬರ್ತಾ ಇದ್ದಾನೆ ಅನ್ಸತ್ತೆ. ಹಿಂದ್ಗಡೆ 3 ಅಲ್ಲ 4 ರಥಗಳು ಬರ್ತಾ ಇರುತ್ತೆ, ಅಂಗರಕ್ಷಕ ರಥಗಳು. ರಥ ಇಳಿದು ನಡೆದು ಬಂದು ಮಹಾರಾಜ ಎಲ್ಲ ಮುಟ್ಟಿ ನಮಸ್ಕಾರ ಮಾಡಿ ಹತ್ರನೇ ಕೂತ್ಕೋತಾನೆ. ರಥಗಳು ಅಷ್ಟು ದೂರದಲ್ಲಿ ನಿಂತಿರುತ್ತವೆ. ತಾತ, ಬಾಣಗಳನ್ನೇ ಹಾಸಿಗೆ ಅಂತೆ ಒಟ್ಕೊಂಡು ಅದ್ರ ಮೇಲೆ ಮಲಗೋ ನಿಶ್ಚಯ ಮಾಡಿದೀಯಂತೆ. ಕ್ಷತ್ರಿಯ ಕುಲದ ಔಚಿತ್ಯ ಜ್ಞಾನ ನಿನಗಿರೋಷ್ಟು ಈ ಆರ್ಯಾವರ್ತದಲ್ಲಿ ಬೇರೆ ಯಾರಿಗಿದೆ? ಆದ್ರೆ ನೀನು ನೇರವಾಗಿ ಹಸ್ತಿನಾವತಿಗೆ ಹೋಗು, ಅರಮನೆಯಲ್ಲಿ ಅಂತ ಹೇಳ್ಬಿಟ್ಟು ಮಾತು ನಿಲ್ಲಿಸ್ತಾನೆ. ಅವ್ರೇನು ಮಾತಾಡೋದಿಲ್ಲ, ರಣಹದ್ದಗಳನ್ನೇ ನೋಡ್ತಾ ಕೂತಿರ್ತಾರೆ. ದುರ್ಯೋಧನನ ದೃಷ್ಟಿ ಕೂಡ ಆ ಕಡೆನೆ ಹೋಗುತ್ತೆ. ಅವನು ಮೇಲೇಳ್ತಾನೆ, 2 ಕೈಗಳನ್ನು ಜೋರಿಂದ ಚಪ್ಪಾಳೆ ಬಡಿದು ಹಾ ಹಾ ಅಂತ ಕೂಗ್ತಾನೆ. ಆದ್ರೆ ಅವು ಅವನನ್ನ ಗೌರವಿಸೋದಿಲ್ಲ. ಹತ್ರ ಮಲಗಿದ್ದ ಬಿಲ್ಲನ್ನು ತಗೊಂಡು ತನ್ನ ಬೆನ್ನಲ್ಲಿದ್ದ ಬತ್ತಳಿಕೆಗೆ ಅವನು ಕೈ ಹಾಕ್ತಾನೆ. ಆಗ ತಾತ ಬಾಯಿ ಬಿಡ್ತಾರೆ, ಬೇಡ, ಅವನ್ನ ಹೊಡಿಬೇಡ ಅಂತ. ಯಾಕೆ ಅಂತ ಇವನು ಕೇಳಿದಾಗ, ಅವನ್ನ ಸಾಯಿಸಿದ್ರೆ ಅಲ್ಲಿ ನೋಡು ಆಕಾಶದಲ್ಲಿ ಮತ್ತೆ 2, 4, 10 ಬರುತ್ತವೆ. ರಣಹದ್ದುಗಳ ಇಳಿತವನ್ನ ತಡೆಯೋಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತಾರೆ. ಆಗ ದುರ್ಯೋಧನ ಹೇಳ್ತಾನೆ, ಅದಕ್ಕೆ ನಾನು ಹೇಳಿದ್ದು ಅರಮನೆಗೆ ಹೊರಡು ನೀನು ಅಂತ. ಆಗ ಭೀಷ್ಮರು ಹೇಳ್ತಾರೆ, ನೋಡು, ನಾನು ಕಟ್ಟಿದ್ದನ ಹಸ್ತಿನಾವತಿ ಅದಿನ್ನು ಉಳಿಯೋದಿಲ್ಲ. ನೀನು ಗೆದ್ರು ಅಷ್ಟೇ, ಅವ್ರು ಗೆದ್ರು ಅಷ್ಟೇ ಅಂತ ಹೇಳ್ತಾರೆ. ನೀನು ಕಟ್ಟದೆ, ನಾನು ಬೆಳೆಸ್ದೆ, ಅದು ವಿನಾಶ ಆಗಕೂಡ್ದು ಅಂತಲ್ವಾ ನಾನು ಇಷ್ಟೆಲ್ಲ ಹೆಣಗ್ತಾ ಇರೋದು ಅಂತ ದುರ್ಯೋಧನ ಹೇಳ್ತಾನೆ. ಆಗ ಭೀಷ್ಮರು ಹೇಳ್ತಾರೆ, ಹಾಗಾದ್ರೆ ಇದು ಕೊನೆ ಅವಕಾಶ. ನಾನು ಸತ್ತೆ ಅಂತ ಪಾಂಡವರಿಗೆ ಹೇಳಬಲ್ಲವ್ರು ಯಾರು ಇರೋದಿಲ್ಲ. ನಿನ್ನ ಮೀಸೆ ಮಣ್ಣಾಗದ ಹಾಗೆ, ಅವ್ರಿಗೂ ಅನ್ಯಾಯ ಆಗದ ಹಾಗೆ ಉಳಿಸಬಲ್ಲವನು ಇನ್ನೊಂದು ದಿನ ಬದುಕಿರಬಹುದು ನಾನು, ಅಷ್ಟೇನೆ. ಅಂದ್ರೆ ನಿಮ್ಗೆ ಯಾರಿಗೂ ಏನು ತೊಂದರೆ ಆಗ್ಬಾರ್ದು ಅಂದ್ರೆ ಅದು ನನ್ನಿಂದಲೇನೆ. ಅನ್ನ ನೀರಿಲ್ದೆ ಹೆಚ್ಚು ಉಳಿಯೋ ಶಕ್ತಿ ಈ ಮುದಿ ದೇಹಕ್ಕಿಲ್ಲ ಅಂತಾರೆ. ಈಗ ಹೀಗಂತ ಇದೆಯಾ ಅಂತ ನಂಗೆ ದಾರಿಲಿ ಅನ್ನಿಸ್ತು. ಇನ್ನೂ ಒಂದು ಅನ್ನಿಸ್ತು, ಸಿಟ್ಟಾಗೋದಿಲ್ಲ ತಾನೇ ಹೇಳಿದ್ರೆ ಅಂತ ದುರ್ಯೋಧನ ಕೇಳ್ತಾನೆ. ಸಿಟ್ಟು ಮಾಡ್ಕೊಳಕ್ಕೆ ನಾನೇನು ದುರ್ಯೋಧನನ ಅಂತ ಭೀಷ್ಮರು ಹೇಳ್ತಾರೆ. ನನ್ನ ಸೈನ್ಯದ ಅಧಿಕ ಬಲವನ್ನ ಚೆನ್ನಾಗಿ ಕುಗ್ಗಿಸ್ಬಿಟ್ಟೆ ಅಲ್ವಾ ನೀನು. ಈಗ ಈ ಮಾತು ಹೇಳಿದ್ರೆ ಇವನು ಸಂಧಿಗೆ ಒಪ್ತಾನೆ ಅಂತ ಹೇಳ್ಬಿಟ್ಟೇನೆ ನೀನು ಸೇನಾಪತಿ ಆಗಕ್ಕೆ ಒಪ್ಕೊಂಡೆ ಅಂತ ಕಾಣತ್ತಲ್ವಾ. ನಿನ್ನ ಒಳ ಉದ್ದೇಶಕ್ಕೆ ತಕ್ಕ ಹಾಗೆ 10 ದಿನದಲ್ಲಿ ನನ್ನ ಸೈನ್ಯವನ್ನ ಅವರು ಅರ್ಧಕ್ಕಿಂತ ಹೆಚ್ಚು ಕೂಗ್ಸಿದ್ದಾರೆ ಅಲ್ವಾ ತಾತ ಅಂತ ಮತ್ತೆ ಕೇಳ್ತಾನೆ. ಇವರು ಅವನನ್ನು ದಿಟ್ಟಿಸಿ ನೋಡ್ತಾರೆ. ಅವನಿಗೆ ಆಕಾಶವನ್ನು ತುಂಬಿರೋ ರಣಹದ್ದುಗಳ ಕಣ್ಣಿನ ನೆನಪಾಗತ್ತೆ. ಆದ್ರೆ ಅವನೇನು ದೃಷ್ಟಿಯನ್ನ ಅತ್ತಿತ್ತ ಸರಗಿಸಿ ತಪ್ಪಿಸ್ಕೊಳ್ಳದೆ ಭೀಷ್ಮರನ್ನೇ ನೆಟ್ಟ ನೋಟದಿಂದ ನೋಡ್ತಾ ಇರ್ತಾನೆ. ನೀನ್ ಜಾಣ, ಭೀಷ್ಮರೇ ನನ್ನ ಸೇನಾಪತಿ ಆಗ್ತಾರೆ ಅಂತ ಹೇಳ್ಬಿಟ್ಟು ದೇಶಗಳಲ್ಲಿ ಪ್ರಚಾರ ಮಾಡಿಕೊಂಡು ಇಷ್ಟೊಂದು ಸೈನ್ಯವನ್ನ ಕೂಡಿಸ್ಕೊಂಡೆ. ನಾನು ಎದುರುಗಡೆ ಇದ್ರೆ ಪಾಂಡವರು ಧರ್ಮ ಸಂಕಟಕ್ಕೆ ಸಿಕ್ಕಿ ಬಾಣ ಪ್ರಯೋಗ ಮಾಡೋದಿಲ್ಲ, ಜೊತೆಗೆ ಅವ್ರ ಸೈನ್ಯ ಬಲನೂ ಕಡಿಮೆ, ನುಗ್ಗಿ ಸದೆ ಬಡಿಬಹುದು ಅಂತೆಲ್ಲ ಯೋಚನೆ ಮಾಡಿದೆ. ನೀನು ಬಂದು ನನ್ನ ಕಾಲಕ್ಕೆ ಬೀಳ್ತಾ ಇದ್ದೆ, ಸೇನಾಪತಿ ಆಗು ಅಂತ ನೀನು ಅಂತ ಇದ್ದೆ ಅಲ್ವೇ ಅಂತ ಭೀಷ್ಮರು ಹೇಳ್ತಾರೆ. ಈಗ ಅವನ ದೃಷ್ಟಿ ಸರೋವರದ ಕಡೆಗೆ ತಿರುಗತ್ತೆ. ಮಾತೆ ಹೂತ್ ಹಾಗ ಅನ್ಸುತ್ತೆ. ತಾನು ಏನಾದ್ರೂ ಆಡದೆ ಮೌನವಾಗಿದ್ರೆ ತಪ್ಪೊಪ್ಪಿಗೆ ಅಂತ ಅವ್ರು ಅರ್ಥ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ತಕ್ಷಣ ಹೇಳ್ತಾನವನು, ಶಿಖಂಡಿಯಿಂದ ನಿನಗೆ ಇವತ್ತಿನ ದಿವಸ ದೊಡ್ಡ ಉಪಕಾರ ಆಯ್ತು ಅಲ್ವಾ ತಾತ ಅಂತ ಕೇಳಿದಾಗ ಭೀಷ್ಮರು ಹೇಳ್ತಾರೆ, ಇದುವರೆಗೂ ಈಗ ಆಗಿರೋ ಯುದ್ಧದ ವಿವರಣೆಯನ್ನ ಈಗ ಹೇಳ್ತೀನಿ ಕೇಳಿಸ್ಕೊ ಅಂತ ಹೇಳ್ಬಿಟ್ಟು ಅವನ ಮಾತಿಗೆ ಅರ್ಥವೇ ಇಲ್ವೇನೋ ಅನ್ನೋ ಹಾಗೆ ಉಪೇಕ್ಷೆ ಮಾಡಿ ಅವ್ರು ಹೇಳ್ತಾರೆ, ನಿನಗೆ ಸೋಲಾಗ್ತಿರೋ ಕಾರಣವನ್ನ ನನ್ನ ಮೇಲೆ ಹಾಕ್ಬೇಡ. ಗೆಲ್ದೇ ಇದ್ರೆ ನಮಗೆ ಜೀವನವೇ ಇಲ್ಲ ಅನ್ನೋ ಮಗ್ನತೆಯಿಂದ ಕಾಯೋರು ನಿನ್ನ ಕಡೆ ಯಾರೂ ಇಲ್ಲ, ಅದು ನೀನೊಬ್ನೇನೆ. ನಿನಗೆ ಯುದ್ಧ ಮಾಡೋಕ್ಕಿಂತ ಯುದ್ಧದ ಆಡಳಿತದಲ್ಲಿ ಹೆಚ್ಚು ವ್ಯವಧಾನ ಇದೆ. ಹಾಗೆ ಭೀಮನನ್ನ ನೋಡು, ಅವನಿಗೆ ಸಾವು ಅಂದ್ರೆ ಏನು ಅನ್ನೋ ಕಲ್ಪನೆ ಕೂಡ ಇಲ್ಲ. ಆದ್ರಿಂದಲೇ ಅವನು ಜೀವಕ್ಕೆ ಹೆದರೋದಿಲ್ಲ, ಜೊತೆಗೆ ಹೇಗ್ ಬೇಕೋ ಹಾಗೆ ನುಗ್ಗು ಬಿಡ್ತಾನೆ.
ಈಗ ಗೆಲ್ದಿದ್ರೆ ಜೀವನ ಇಲ್ಲ ಅನ್ನೋದು ಅವನ ಪರಮಶಕ್ತಿನೇ ಆಗಿದೆ. ಹಾಗೆ ಉಳಿದ 4 ಕೂಡ ಈ ಮಾತು ಅನ್ವಯಿಸುತ್ತೆ. ಅಷ್ಟೊಂದು ಯೋಧನೇನು ಅಲ್ದ ಧರ್ಮಜ ಕೂಡ ಸೈನಿಕರಿಗೆ ಸ್ಫೂರ್ತಿ ಬರೋ ಹಾಗೆ ಯುದ್ಧ ಮಾಡ್ತಾ ಇದ್ದಾನೆ. ಇನ್ನು ಅರ್ಜುನನ ಯುದ್ಧ ಕೌಶಲ ಕೇಳೋದೇ ಬೇಡ. ಸೋತ್ರೆ ಆಗೋ ಅಗೌರವದ ಭಯ ಅಂತೂ ಎಲ್ಲರಿಗೂ ಗೊತ್ತಿದೆ. ನಕುಲ ಸಹದೇವರು ಮಾತಾಡದೇ ಇದ್ರು ಕೂಡ ಈಗಿರೋ ಜೀವನದಿಂದ ಅವರು ರೋಸ್ ಹೋಗಿದ್ದಾರೆ. ಇನ್ನ ದೃಷ್ಟದ್ಯುಮ್ನನಿಗೆ ಗುರುಗಳ ಮೇಲೆ ಹಳೆ ರೊಚ್ಚಿದೆ. ಅಪ್ಪನಿಗೆ ದ್ರೋಣರಿಂದಾದ ಅಪಮಾನ, ತಂಗಿಗಾಗಿರೋ ಅಗೌರವಗಳು, ಇವುಗಳ ಸೇಡು ಅವನ ಮನಸ್ಸು ತುಂಬಿಕೊಂಡ್ಬಿಟ್ಟಿದೆ. ಇದೇ ಮಾತು ಪಾಂಡವರ ಮಕ್ಕಳು, ಘಟೋದ್ಗಜ ಎಲ್ಲರ ಮಟ್ಟಿಗೂ ನಿಜನೇ. ಇನ್ನು ದ್ವಾರಕೆಯಿಂದ ಬಂದಿರೋ ಯುಯುಧಾನ, ಅವನನ್ನೇನಂತಾರೆ ಹೇಳು, ಸಾತ್ಯಕಿ ಅಂತ ಅಲ್ವಾ, ಅವನು ತಮ್ಮ ಸೈನ್ಯವನ್ನ ಶತ್ರು ಪಕ್ಷಕ್ಕೆ ಕಳಿಸಿರೋ ಬಲರಾಮನಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಹಠದಲ್ಲಿದ್ದಾನೆ. ನಿನ್ನ ಕಡೆ ಇಷ್ಟು ರೊಚ್ಚಿರೋ ಯಾರೋ ಒಬ್ಬನ್ನಾದ್ರೂ ತೋರಿಸು ನೋಡೋಣ ಅಂತ ಭೀಷ್ಮರು ಹೇಳ್ತಾರೆ. ದುರ್ಯೋಧನನ ಕಣ್ಣುಗಳು ದೂರದಲ್ಲಿ ಕೂತಿದ್ದ ರಣಹದ್ದುಗಳ ಮೇಲೆ ಇರುತ್ತೆ. ದೃಷ್ಟಿ ಸ್ವಲ್ಪ ಒಳಸರಿಯುತ್ತೆ. ಆದ್ರೆ ತಕ್ಷಣ ಹೇಳ್ತಾನೆ, ಅದಕ್ಕೆ ಅಂತಲೇ ದ್ರೋಣರನ್ನ ಸೇನಾಪತಿಯಾಗಿ ಮಾಡಿದ್ದೀನಿ ಅಂತ ಹೇಳ್ತಾನೆ. ಹಾ, ದ್ರೋಣರನ್ನ ಮಾಡಿದ್ಯಾ? ಪಾಂಚಾಲರ ಮೇಲೆ ಅವ್ರಿಗೆ ಸ್ವಲ್ಪ ರೊಚ್ಚಿತ್ತು, ಆದ್ರೆ ಅದನ್ನು ತೀರ್ಸ್ಕೊಂಡಿದ್ದಾಯ್ತಲ್ಲ. ದ್ರುಪದನನ್ನ ಸೆರೆ ಹಿಡಿಸಿದ್ರು, ಅವನ ಅರ್ಧ ರಾಜ್ಯವನ್ನ ಕಸ್ಕೊಳ್ಳೋ ಮುಖಾಂತರ ಅವನಿಗೆ ಅವಮಾನನೂ ಆಯ್ತು. ದ್ರುಪದ ದೃಷ್ಟದ್ಯುಮ್ನರಿಗೆ ದ್ರೋಣರ ಮೇಲಿರೋಷ್ಟು ರೊಚ್ಚು ದ್ರೋಣರಿಗೆ ಅವ್ರ ಮೇಲಿಲ್ಲ. ಅಕಸ್ಮಾತ್ ಇದ್ರೂ ಕೂಡ ಅದು ಪಾಂಚಾಲರ ಮೇಲಾಗತ್ತೆ. ಪಾಂಡವರು ಅವರ ಶಿಷ್ಯರೇನೆ. ಅಲ್ಲದೆ ನೀನು ಅವರ ಅನ್ನದ ಋಣವನ್ನು ಎತ್ತಿ ಮಾತಾಡಿದ್ಯಾ. ಈಗಿನ ಪರಿಸ್ಥಿತಿಯಲ್ಲಿ ಅವರನ್ನಲ್ಲದೆ ಬೇರೆ ಯಾರನ್ನು ಮಾಡೋಕ್ಕಾಗುತ್ತಿತ್ತು ನಿನಗೆ? ಇನ್ನು ನಿನ್ನ ಕರ್ಣನನ್ನ ಮಾಡಿದ್ರೆ ದ್ರೋಣರು ನಿವೃತ್ತರಾಗ್ತಿದ್ರು. ಅವ್ರ ಜೊತೆಗೆ ಅವ್ರ ಮಗ ಅಶ್ವತ್ಥಾಮನು ಹೊರಟೋಗ್ತಾ ಇದ್ದ. ಅಲ್ಲದೆ ಆತ್ಮಗೌರವ ಇರೋ ಹಲವಾರು ಕ್ಷತ್ರಿಯ ರಾಜರುಗಳು ಕೂಡ ಎಲ್ಲರೂ ಯುದ್ಧ ನಿವೃತ್ತಿ ಪಡಿತಾ ಇದ್ರು. ಏಕೆಂದ್ರೆ ಸೂತನ ಕೈ ಕೆಳಗಡೆ ನಿಂತು ಯಾರು ಯುದ್ಧ ಮಾಡ್ತಾರೆ? ಆದ್ರಿಂದಲೇ ನೀನು ದ್ರೋಣರನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಅವರನ್ನ ಸೇನಾಪತಿಯಾಗಿ ಮಾಡಿದೀಯಾ ಅಂತ ಭೀಷ್ಮರು ಕಟಿಕೆ ಆಡ್ತಾರೆ. ನೀನು ಬೆಚ್ಚನೆ ಉಡುಪು ತೊಟ್ಕೊಂಡು ಸರಿಯಾಗಿ ಊಟ ಮಾಡು, ನಾನು ಇಲ್ಲೇ ಒಂದು ಗುಡಿಸ್ಲು ಕಡಿಸ್ಕೊಡ್ತೀನಿ ನಿಂಗೆ. ಕರ್ಣ ಹೇಗೆ ಯುದ್ಧ ಮಾಡ್ತಾನೆ ಅಂತ ಕೇಳಿ ತಿಳ್ಕೊಳಕ್ಕಾದ್ರೂ ನೀನು ನಿರಾಹಾರದ ಮಾತನ್ನ ಕೈ ಬಿಡು ತಾತ ಅಂತ ದುರ್ಯೋಧನ ಹೇಳ್ತಾನೆ. ಮೂರ್ಖನೋ ನಿನ್ನ ಕರ್ಣ, ಅರ್ಧ ರತಿ ಅಂತ ನಾನೇನೋ ಹೇಳ್ದೆ, ತಪ್ಪಿರಬಹುದು ನನ್ನ ತೂಕ. ಅಂದ್ರೆ ತನ್ನ ಸ್ವಾಮಿಗೆ ಇಷ್ಟೊಂದು ನಷ್ಟ ಆಗ್ತಿದೆ ಅಂತ ಗೊತ್ತಿದ್ದು ಕೂಡ ಭೀಷ್ಮನ ಕೈ ಕೆಳಗೆ ಯುದ್ಧ ಮಾಡೋದಿಲ್ಲ ಅಂತ ಮುರ್ಕೊಂಡು ಶಿಬಿರದಲ್ಲಿ ಕೂತ್ಕೊಂಡಲ್ಲ 10 ದಿನ. ನಿಜವಾಗ್ಲೂ ಪಾಂಡವ್ರ ಮೇಲೆ ಅವನಿಗೆ ರೊಚ್ಚಿದ್ರೆ ಹೀಗೆ ಕೂತ್ಕೊಂತಿದ್ದ? ಕೂತ್ಕೊಳ್ಳೋಕೆ ಸಾಧ್ಯ ಆದ್ರೂ ಆಗ್ತಿದ್ದ? ಯುದ್ಧರಂಗದಿಂದ ತಪ್ಪಿಸ್ಕೊಳ್ಳೋಕೆ ಅವನಿಗೊಂದು ನೆಪ ಬೇಕಿತ್ತು. ನನ್ನನ್ನ ನೆಪ ಮಾಡ್ಕೊಂಡ ಅಂತ ಭೀಷ್ಮರು ಹೇಳ್ತಾರೆ. ಆಗ ದುರ್ಯೋಧನ ಹೇಳ್ತಾನೆ, ಮೊದ್ಲಿಂದಲೂ ಅಷ್ಟೇ ತಾತ, ನೀನು ಅವನನ್ನ ಬೇಕಂತಲೇ ರೇಗಿಸ್ತಿದ್ದೆ, ಈಗಲೂ ಹಾಗೆ ಮಾಡ್ತಾ ಇದೀಯಾ? ಯಾಕೆ, ಅವನಿಗೆ ಸ್ವಾಭಿಮಾನ ಇರಬಾರ್ದೇನೋ ಅಂತ ದುರ್ಯೋಧನ ಕೇಳ್ತಾನೆ. ಅಂದ್ರೆ ದಣಿ ಸೋಲಿಗಿಂತನೂ ಅವನ ಸ್ವಾಭಿಮಾನ ಹೆಚ್ಚ ಅಂತಂದ್ಬಿಟ್ಟು ಭೀಷ್ಮರು ಸುಮ್ಮನಾಗ್ತಾರೆ. ಅವ್ರಿಗೆ ಅಷ್ಟೊತ್ತಿಗೆ ಏದುಸಿರು ಬರುತ್ತೆ. ಅದನ್ನ ದುರ್ಯೋಧನನು ಕೂಡ ನೋಡ್ತಾನೆ. ಅವ್ರು ಸ್ವಲ್ಪ ಸುಧಾರಿಸ್ಕೊಂಡ ನಂತರ ತಗ್ಗಿದ ಧ್ವನಿಯಲ್ಲಿ ಹೇಳ್ತಾರೆ, ನೋಡು, ನಿನ್ ಜೊತೆ ವಾದ ಮಾಡಿ ನನ್ಗೇನಾಗಬೇಕಾಗಿದೆ? ಮಾತಾಡ್ತಾ ಸಾಯಕ್ಕೆ ನನಗಿಷ್ಟ ಇಲ್ಲ. 1 ದಿನದ ತನಕ ನಾನು ಬದುಕಿರ್ಬೋದು. ಈ ರಾತ್ರಿ ಮೈ ಮೇಲೆ ನನಗೇನು ಹೊದಿಯೋದು ಇಲ್ಲ. ಚಳಿ ಹೆಚ್ಚಾದ್ರೆ ಈ ರಾತ್ರಿನೂ ಸತ್ರೆ ಸಾಯ್ತೀನಿ. ಕೊನೆ ಮಾತು ಹೇಳ್ತೀನಿ ಕೇಳ್ಕೊ. ನಾನು ಸಾಯಕ್ ಮುಂಚೆ ಅವರನ್ನ, ಅಂದ್ರೆ ನಿನ್ನ ಅಣ್ಣ ತಮ್ಮಂದ್ರು ಅಂತ ನೀನು ಒಪ್ಕೊಂಡ್ರೆ ನಾನು ಈಗಲೂ ಸಂಧಿ ಮಾಡಿಸ್ತೀನಿ. ನಾನು ಸತ್ತ ನಂತರ ನೀನು ಸಂಧಿ ಸಂಧಿ ಅಂತ ಆಕಾಶಕ್ಕೆ ಕೈ ಚಾಚಿ ಹರಚ್ಕೊಂಡ್ರೆ ಅದು ಸಿಕ್ಕೋದಿಲ್ಲ ಅಂತ ಹೇಳ್ಬಿಟ್ಟು ದುರ್ಯೋಧನನ ರಥಗಳ ಕಡೆಗೆ ದಿಟ್ಟಿಸಿ ನೋಡ್ತಾರೆ. ಅಲ್ಲಿ ಒಬ್ಬ ನಿಂತಿರ್ತಾನೆ. ಬೆರಳಿನ ಸನ್ನೆಯಿಂದ ಅವನನ್ನ ಕರೀತಾರೆ. ಅವನು ಬಾಣಗಳನ್ನು ತರಕ್ಕೆ ಹೋಗಿದ್ದಂತಹ ಸಾರಥಿ. ಅವನ ಹತ್ರ ಬರ್ತಾನೆ. ತಂದ್ಯಾ ಅಂತ ಕೇಳ್ತಾರೆ. ತಂದಿದ್ದೀನಿ ಅಂತ ಅವನು ಹೇಳ್ತಾನೆ. ಸರಿ, ಇಲ್ಲಿ ಶರಶಯ್ಯೆಯನ್ನು ಸಿದ್ಧ ಮಾಡು ಅಂತ ಹೇಳ್ಬಿಟ್ಟು ಭೀಷ್ಮರು ಹೇಳ್ತಾರೆ. 4 ಜನ ಸೈನಿಕರು ತಬ್ಬಿ ಒತ್ತೋಳುದ್ದ 2 ಒತ್ತೋಳುದ್ದದ ಬಾಣಗಳನ್ನ ತಂದು ಗುಡ್ಡೆ ಹಿಡ್ತಾರೆ. ಸಾರಥಿ ಹಾಸಿಗೆ ಹಾಗೆ ಅವನ್ನ ಒಂದು ಹದಕ್ಕೆ ಜೋಡಿಸ್ತಾನೆ. ಭೀಷ್ಮರು ಎದ್ದು ಅದ್ರ ಮೇಲೆ ಕೂತ್ಕೊಂತಾರೆ. ಮೂಳೆಗಳ ರಾಶಿಯಂತೆ ತಮ್ಮ ಮುದಿ ಮೂಳೆಗಳಿಗೆ ಒತ್ತುತ್ತಾ ಇವೆ ಅವು ಅನ್ಸುತ್ತೆ. ಹಾಗೇನೆ ಕಾಲು ನೀಡ್ಕೊಂಡು ತಲೆಯನ್ನ ಉತ್ತರ ದಿಕ್ಕಿಗೆ ಮಾಡಿ ಅಂಗಾತ ಮಲ್ಕೊಂತಾರೆ. ಅವರ ದೃಷ್ಟಿ ಆಕಾಶದ ಕಡೆಗೆ ಹರಡಿರುತ್ತೆ. ದುರ್ಯೋಧನ ಹತ್ರ ಬಂದು ನಿಂತ್ಕೊಳ್ತಾನೆ. ಅದು ಅವ್ರ ಅರಿವಿಗೂ ಬರುತ್ತೆ, ಆದ್ರೆ ಅವನ ಕಡೆ ಅವ್ರು ನೋಡೋದಿಲ್ಲ. ತಾತ ಅಂತಾನೆ, ಆಗ್ಲೂ ಅವ್ರು ಮಾತಾಡೋದಿಲ್ಲ.
ನೀನು ಹೀಗೆ ಸಾಯೋದ್ರಲ್ಲಿ ಯಾವ ಅರ್ಥ ಇದೆ? ಈ ಒಂದು ಮಾತಿಗೆ ಉತ್ತರ ಹೇಳು ತಾತ ಅಂತ ದುರ್ಯೋಧನ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಬದುಕೋದ್ರಲ್ಲಿ ಅರ್ಥ ಇಲ್ಲ ಅಂದಮೇಲೆ ಸಾವೇನು ಅನರ್ಥವಲ್ವಲ್ವಾ? ನಿರಹಾರಿ ಆಗೋದಕ್ಕಿಂತ ಉತ್ತಮ ವಿಧಾನ ನನಗೆ ತಿಳಿದಿಲ್ಲ. ಈ ಬಾಣದ ಹಾಸಿಗೆಗೆನೆ ಬೆಂಕಿ ಹಚ್ಚಿಸ್ಕೊಂಡ್ಬಿಡ್ಬಹುದು, ಅಥವಾ ಆ ಸರೋವರಕ್ಕೆ ಬೀಳಬಹುದು. ಆದ್ರೆ ಇದೆಲ್ಲ ಹಿಂಸಾಚಾರ ಆಗುತ್ತೆ. ಹೀಗೆ ಗಳಿಗೆ ಗಳಿಗೆಗೂ ಈ ಬದುಕಿನಿಂದ ದೂರ ಆಗ್ತಾ ಸಾವಲ್ಲಿ ಸೇರೋದು ನನ್ನಂತವನಿಗೆ ಸಾಧ್ಯ ಆಗೋದಿಲ್ಲ. ಇನ್ನು ಮಾತಾಡಿ ನನ್ನನ್ನ ಆಯಾಸ ಪಡಿಸ್ಬೇಡ. ಮನಸ್ಸಿನ ಪ್ರಾಣ ಒಳಗಿಳಿಯೋ ಮೊದಲು ಒಂದಿಷ್ಟು ಆಲೋಚಿಸ್ಬೇಕು ಅನ್ನೋ ಬಯಕೆ ಆಗ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟು ಅವರು ಕಣ್ಣನ್ನ ಮುಚ್ಕೊಂತಾರೆ. ಸ್ವಲ್ಪ ಹೊತ್ತು ಕಳೆಯುತ್ತೆ. ಆ ನಂತರ ಅವನು ಹೋದ ಸದ್ದು ಭೀಷ್ಮರಿಗೆ ಕೇಳಿಸುತ್ತೆ. ಹಾಗೇನೆ ರಥಗಳು ಚಲಿಸಿದ ಸದ್ದು ಕೂಡ ಕೇಳಿಸುತ್ತೆ. ಸ್ವಲ್ಪ ಸ್ವಲ್ಪ ಕೇಳಿಸ್ತಾ ನಿಧಾನವಾಗಿ ಆ ಸದ್ದು ಕೂಡ ಮರೆ ಆಗುತ್ತೆ. ಆಗ ಅವರು ಕಣ್ಣು ಬಿಡ್ತಾರೆ, ದೃಷ್ಟಿಯನ್ನ ಆಕಾಶದ ಕಡೆಗೆ ಬೆರೆಸ್ತಾರೆ. ಕಟ್ಟಿರೋ ಕಪ್ಪು ಮೋಡದಿಂದ ಅವ್ರಿಗೆ ಬೇಸರ ಅನ್ಸುತ್ತೆ. ಆಕಾಶ ಅಂದ್ರೆ ಬೆಳ್ಳಗೆ ಸ್ವಚ್ಛವಾಗಿರ್ಬೇಕು ಅಥವಾ ಹೊಳೆಯುವಂತಹ ನೀಲಿ ಇರಬೇಕು ಅನ್ನೋ ಬಯಕೆ ಅವರಲ್ಲಿ ಹುಟ್ಕೊಂತ ಹೋಗುತ್ತೆ. ಕಣ್ಣು ಮುಚ್ಕೊಂತಾರೆ. ಅಲ್ಲ, ನನ್ನದು ಅಂದ್ಬಿಟ್ಟು ಈ ಕುರುಕುಲವನ್ನು ಉಳಿಸಕ್ಕೆ ಈ 10 ದಿನದಲ್ಲಿ ಇಷ್ಟೊಂದು ಜನ ಸೈನಿಕರ ಕೊಲೆಗೆ ನಾನು ಕಾರಣ ಆಗ್ಬಿಟ್ನಲ್ಲ ಅನ್ನೋ ಒಂದು ದೋಷದ ಪ್ರಜ್ಞೆ ಇದ್ದಕ್ಕಿದ್ದ ಹಾಗೆ ಕಾಣಿಸ್ಕೊಳ್ಳುತ್ತೆ. ಅವ್ರ ಮೈಯೆಲ್ಲ ಬೆವರುತ್ತೆ. ಕೆಲವು ಕ್ಷಣ ರಕ್ತ ಸಂಚಾರ ನಿಂತು ತಲೆಯೆಲ್ಲ ಚುಳ್ಳನ್ನು ನಿಶಬ್ದ ಆದಾಗನ್ಸುತ್ತೆ. ಆ ನಂತರ ಅರಿವು ಬರುತ್ತೆ. ಬಂದಿದ್ದು ಶುಕನ ನೆನಪು ಅವ್ರಿಗೆ. ಒಂದ್ಸಲನೂ ಅವನನ್ನ ನೋಡ್ಲಿಲ್ವಲ್ಲ ಅನ್ನೋ ಒಂದು ಖೇದ ಹುಟ್ಕೊಳ್ಳುತ್ತೆ. ಇದೆಂತಹ ಮೋಹ ಅವನ ಮೇಲೆ ಅಂತ ಅರಿವಾಗುತ್ತೆ. ಅವನು ವಾವೆಯಲ್ಲಿ ಮಗನೇ ಆಗ್ಬೇಕಲ್ವಾ, ನನಗೆ ಅಣ್ಣನ ಮಗ ಅಂದ್ರೆ ನನಗೂ ಮಗ ಅಲ್ವಾ ಅಂತ ಅನ್ಸುತ್ತೆ. ಮತ್ತೆ ಕಣ್ ತೆರೀತಾರೆ. ಅದೇ ಆಕಾಶ, ಕಪ್ಪು ಮೋಡ. ಈಗ ಆಕಾಶದಲ್ಲಿ ತಮ್ಮ ಮೇಲೆ ಗುರಿ ಇಡಕ್ಕೋ ಅನ್ನೋ ಹಾಗೆ 4-5 ರಣಹದ್ದುಗಳು ಸುತ್ತಾಕ್ತಾ ಇರೋದು ಕಾಣುತ್ತೆ. ಯಾವ್ದಾದ್ರೂ ಒಂದು ಬೀಸಿ ಬಂದು ಮೇಲ್ ಕೂತ್ಕೊಂಡು ಕೊಕ್ ಹಾಕಿದ್ರೆ ಸರಿ, ಆಗ್ಲೇ ಮುಗ್ದೋಗುತ್ತೆ ತನ್ಕತೆ ಅನ್ಸುತ್ತೆ. ಒಂದು ಕ್ಷಣ ಮೈ ಕೈಗಳು ಬೆವರದ ಹಾಗನ್ಸುತ್ತೆ. ಅಷ್ಟೊತ್ತಿಗೆ ಬಲಬದಿಯಿಂದ ರೆಕ್ಕೆಗಳ ಸಪ್ಪಳ ಕೇಳಿಸುತ್ತೆ. ಹಾಗೇನೆ ಕತ್ತು ತಿರುಗಿಸಿ ನೋಡ್ತಾರೆ. ಮೊದಲಿದ್ದಂತಹ 2 ರಣಹದ್ದುಗಳು ಹತ್ತಿರಕ್ಕೆ ಕುಪ್ಪಳಿಸಿ ಬರ್ತಾ ಇರುತ್ತವೆ. ಅವುಗಳ ಹಿಂದೆ ಒಂದು ನಾಯಿನೂ ಇರುತ್ತೆ. ಕಳೆದ 10 ದಿನಗಳಲ್ಲಿ ಇಡೀ ರಣರಂಗಕ್ಕೆ ಮೇಲಿಂದ ಬಂದಿಳಿದಿರುವಂತಹ ಈ ಲಕ್ಷ ರಣಹದ್ದುಗಳ ಭಾರ ಎಲ್ಲ ನನ್ನ ಈ ತಲೆ ಮೇಲೆ ಅನ್ನೋ ಒಂದು ವಿಚಾರ ಪೂರ್ತಿಗೊಳ್ಳೋಷ್ಟರಲ್ಲಿ ಯಾರೋ ಒಬ್ರು ಬಾಣವನ್ನ ಹೊಡೆದಾಗತ್ತೆ. ರೆಕ್ಕೆಗಳ ಪಸ ಅನ್ನೋ ದೀರ್ಘ ಚಲನೆಯ ಸದ್ದು ಕೇಳುತ್ತೆ. ದೃಷ್ಟಿಯನ್ನು ಸುತ್ತ ಹರಿಸ್ತಾರೆ. ಅಲ್ಲೊಬ್ಬ ಸೈನಿಕ ಕೈಯಲ್ಲಿ ಬಿಲ್ಲು ಹಿಡಿದು ಅವುಗಳಿಗೆ ಬಾಣ ಬಿಡ್ತಾ ಇರ್ತಾನೆ. ಇವರು ಕೈ ಸನ್ನೆ ಮಾಡಿ ಅವನನ್ನ ಹತ್ರ ಕರೀತಾರೆ. ಯಾರು ನೀನು ಅಂತ ಕೇಳ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.